ಹಳ್ಳ ಹಿಡಿತ ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿ ಒಗ್ಗಟ್ಟಿಲ್ಲ, ಎಫೆಕ್ಟು ಇಲ್ಲ. 2028ರಲ್ಲಿ ಮತ್ತೆ ಕೈಗೆ ಅಧಿಕಾರ. ರಾಜ್ಯ ರಾಜಕೀಯದಲ್ಲಿ ಈಗ ನಡೀತಿರೋ ಹೈಡ್ರಾಮಾ ನೋಡ್ತಿದ್ರೆ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಿದ ಹಾಗಾಗ್ತಿದೆ. ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿದೆ. ಇನ್ನೊಂದು ಕಡೆ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿದು ಅಧಿವೇಶನದಲ್ಲೂ ರಸ್ತೆಯಲ್ಲೂ ಹೋರಾಟ ಮಾಡಬೇಕಿದ್ದ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಏನೆಲ್ಲ ನಡೀತಿದೆ ಗೊತ್ತಾ? ಒಂದು ಕಡೆ ನಾವಿಬ್ರು ಜೋಡೆತ್ತು ನಮ್ಮ ಮೈತ್ರಿಯಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ನಾಯಕರು ಪ್ರೆಸ್ ಮೀಟ್ ನಲ್ಲಿ ಮಾತಾಡ್ತಾರೆ. ಆದ್ರೆ ಇನ್ನೊಂದು ಕಡೆ ಮೈತ್ರಿಯ ಸಮನ್ವಯ ಸಭೆಯನ್ನೇ ನಡೆಸೋದಕ್ಕೆ ಆಗ್ತಿಲ್ಲ. ಸಭೆಯ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಸಮನ್ವಯದ ಕೊರತೆ ಎದುರಾಗಿ ಮೀಟಿಂಗ್ ರದ್ದಾಗುತ್ತೆ ಅಂದ್ರೆ ನೀವೇ ಯೋಚನೆ ಮಾಡಿ. ಮತ್ತೊಂದೆಡೆ ಜೆಡಿಎಸ್ ಬಿಜೆಪಿ ಹಮ್ಮಿಕೊಂಡಿರೋ ಬಿಡದಿ ಟೌನ್ಶಿಪ್ ಪಾದಯಾತ್ರೆಗೆ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೊಟ್ಟಿರೋ ಪ್ರಾಯಶ್ಚಿತ್ತ ಯಾತ್ರೆ ಅನ್ನೋ ಟಾಂಗ್. ಇತ್ತ ಕಳೆದ 3 ವರ್ಷಗಳಲ್ಲಿ ವಿಪಕ್ಷಗಳಾಗಿ ಬಿಜೆಪಿ ಜೆಡಿಎಸ್ ನಿಜವಾಗಿಯೂ ಜನರಿಗಾಗಿ ಹೋರಾಟ ಮಾಡಿದ್ವಾ ಅಥವಾ ಫ್ಲಾಪ್ ಆದ್ವಾ? ಇಡೀ ಕಥೆಯನ್ನ ಇವತ್ತು ಎಳೆಯಾಗಿ ಬಿಚ್ಚಿಡ್ತೇವೆ. ವಿಡಿಯೋ ಕೊನೆವರೆಗೂ ನೋಡಿ, ಇಂಪಾರ್ಟೆಂಟ್ ಕಂಟೆಂಟ್ ಅನ್ನ ಮಿಸ್ ಮಾಡ್ಕೋಬೇಡಿ. ಸರಿ, ಮೊದಲು ಭಾನುವಾರ ನಡೆದ ಆ ಹೈಡ್ರಾಮಾ ಘಟನೆಯಿಂದಲೇ ಕತೆ ಶುರು ಮಾಡೋಣ. ಭಾನುವಾರ ಮಧ್ಯಾಹ್ನ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಬೃಹತ್ ಸಮನ್ವಯ ಸಭೆ ನಿಗದಿಯಾಗಿತ್ತು. ಚರ್ಚೆಗೆ ಇಟ್ಟಿದ್ದ ವಿಷಯಗಳು ಸಣ್ಣವೇನೂ ಇರಲಿಲ್ಲ. ಬಿಡದಿ ಟೌನ್ಶಿಪ್ ಪಾದಯಾತ್ರೆ, ಬರಲಿರುವ ವಿಧಾನ ಪರಿಷತ್ ಚುನಾವಣೆಗಳು, ಹಿರಿಯೂರು ಉಪಚುನಾವಣೆ, ಮತ್ತೆ ಮುಂಬರುವ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅನ್ನೋದು ದೋಸ್ತಿಗಳ ಪ್ರಮುಖ ಚರ್ಚಾ ವಿಷಯಗಳಾಗಿದ್ವು. ಕಾವೇರಿ ವಿಚಾರದ ಸರ್ವಪಕ್ಷ ಸಭೆ ಮುಗಿದ ತಕ್ಷಣವೇ ಈ ಸಮನ್ವಯ ಸಭೆ ನಡೆಸೋಕೆ ಬಿಜೆಪಿ ನಾಯಕರು ಕಂಪ್ಲೀಟ್ ರೆಡಿಯಾಗಿದ್ರು. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ? ಈ ಸಭೆಯ ಮಾಹಿತಿಯೇ ಜೆಡಿಎಸ್ ವರಿಷ್ಠ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸರಿಯಾದ ಸಮಯಕ್ಕೆ ತಲುಪಿರ್ಲಿಲ್ವಂತೆ. ಅವರು ತಮ್ಮ ಪೂರ್ವ ನಿರ್ಧಾರಿತ ಕಾರ್ಯಕ್ರಮದಂತೆ ದೆಹಲಿಗೆ ಫ್ಲೈಟ್ ಹತ್ತಿ ಹೋಗಿದ್ರು. ಪರಿಣಾಮ ಮೈತ್ರಿಯ ಸಮನ್ವಯ ಕಾಪಾಡಿಕೊಳ್ಳೋದಕ್ಕೆ ಕರೆದಿದ್ದ ಸಮನ್ವಯ ಸಭೆಯೇ ಸಮನ್ವಯದ ಕೊರತೆಯಿಂದಾಗಿ ಕ್ಯಾನ್ಸಲ್ ಆಯ್ತು. ಆದ್ರೆ ಇನ್ನೊಂದೆಡೆ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೀತು. ಅಲ್ಲಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿ.ಎಸ್. ಯಡಿಯೂರಪ್ಪ, ಸಿ.ಟಿ. ರವಿ ಅವರೆಲ್ಲ ಕೂತು ಮಾತನಾಡಿದ್ರು. ವಿಜಯೇಂದ್ರ ಅವರು ಮಾಧ್ಯಮಗಳ ಮುಂದೆ ಬಂದು ನಮ್ಮ ಮತ್ತು ಜೆಡಿಎಸ್ ನಡುವೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಾಗಲಿ ಚುನಾವಣಾ ಮೈತ್ರಿಯಲ್ಲಾಗಲಿ ಯಾವುದೇ ಗೊಂದಲವಿಲ್ಲ. ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ್ದೇನೆ. ಅಕ್ಟೋಬರ್ ನಲ್ಲಿ ನಡೆಯಲಿರೋ 4 ವಿಧಾನ ಪರಿಷತ್ ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಪ್ರಕಟಿಸಿದ್ದೇವೆ. ಇನ್ನುಳಿದ 1 ಕ್ಷೇತ್ರವನ್ನ ಜೆಡಿಎಸ್ ಜೊತೆ ಚರ್ಚೆ ಮಾಡಿ ಅನೌನ್ಸ್ ಮಾಡ್ತೇವೆ ಅಂತೇಳಿ ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಟ್ರೈ ಮಾಡಿದ್ರು. ಮಾಜಿ ಸಚಿವ ಸಿ.ಟಿ. ರವಿ ಕೂಡ ನಾವು ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಮಾಡ್ತಿರೋ ಹೋರಾಟಕ್ಕೆ ಫುಲ್ ಸಪೋರ್ಟ್ ಕೊಡ್ತೀವಿ ಅಂದ್ರು. ದೆಹಲಿಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಆದ್ರೆ ಮೈತ್ರಿ ನಾಯಕರ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ಕಮ್ಯುನಿಕೇಶನ್ ಗ್ಯಾಪ್ ಕಾಣಿಸ್ತಿರೋದಂತೂ ಸತ್ಯ. ಒಂದು ಕಡೆ ಬಿಜೆಪಿ ಜೆಡಿಎಸ್ ನಾಯಕರು ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ಮಾಡೋಕೆ ರೆಡಿಯಾಗ್ತಿದ್ರೆ, ಇತ್ತ ಕಾಂಗ್ರೆಸ್ ಅಂಗಳದಿಂದ ಮಾಗಡಿ ಶಾಸಕ ಹಾಗೂ ಹಾಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಅವರು ಮಾಡಿರುವ ದಾಳಿ ಇದೆಯಲ್ಲ, ಅದು ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಿರೋ ಬಾಲಕೃಷ್ಣ ಅವರು ಬಿಜೆಪಿ ಜೆಡಿಎಸ್ ನಾಯಕರಿಗೆ ಒಂದರ ಮೇಲೊಂದರಂದೇ ಪ್ರಶ್ನೆಗಳ ಸುರಿಮಳೆಗರೆದ್ರು. ಅವರು ಹೇಳಿದ್ದೇನ್ ಗೊತ್ತಾ? ಅವರು ಮಾಡ್ತಿರೋದು ಪಾದಯಾತ್ರೆ ಅಲ್ಲ, ಅದು ಪ್ರಾಯಶ್ಚಿತ್ತ ಯಾತ್ರೆ. ಬಿಡದಿ ಟೌನ್ಶಿಪ್ ಅನ್ನೋದು ಕುಮಾರಸ್ವಾಮಿ ಅವರು ಮಾಡಿದ ಪಾಪದ ಕೂಸು. ಆ ಹ್ಯಾಂಡಿಕ್ಯಾಪ್ಡ್ ಪಾಪದ ಕೂಸಿಗೆ ಕೈಯೂ ಇಲ್ಲ, ಕಾಲು ಇಲ್ಲ. ಆ ಕೂಸನ್ನ ಆಮೇಲೆ ಯಡಿಯೂರಪ್ಪ ಮತ್ತು ಸದಾನಂದ ಗೌಡರು ಎತ್ತಿ ಸಾಕಿದ್ರು ಅಂತ ಬಾಂಬ್ ಸಿಡಿಸಿದ್ರು. ಇಷ್ಟಕ್ಕೆ ನಿಲ್ಲದ ಬಾಲಕೃಷ್ಣ ಅವರು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಕೆಲವು ಖಡಕ್ ಪ್ರಶ್ನೆಗಳನ್ನ ಕೇಳಿದ್ರು. ಅವೇನು ಅಂತ ನೋಡೋದಾದ್ರೆ, LDF ಕಂಪನಿಗೆ ಜಾಗತಿಕ ಟೆಂಡರ್ ನೀಡೋಕೆ ಕುಮಾರಸ್ವಾಮಿ ಅವರೇ ನೀವು ಎಷ್ಟು ಕಿಕ್ ಬ್ಯಾಕ್ ಪಡೆದ್ರಿ? ಆ LDF ಟೆಂಡರ್ ಹಣವನ್ನ ವಾಪಸ್ ಕೊಡೋಕೆ ಇನ್ನೆಷ್ಟು ಕಿಕ್ ಬ್ಯಾಕ್ ತಗೊಂಡ್ರಿ? 2006ರಲ್ಲಿ HDK ಆಡಳಿತದಲ್ಲಿದ್ದಾಗ ಇದು ನಮ್ಮ ಕನಸಿನ ಯೋಜನೆ ಅಂದಿದ್ರು. ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗಲೂ ಮೀಟಿಂಗ್ ಮಾಡಿದ್ರು. ಆದ್ರೆ 2014ರ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಈ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲ, ತಾವೇ ತಂದ ಯೋಜನೆ ವಿರುದ್ಧ ಈಗ ತಾವೇ ಪಾದಯಾತ್ರೆ ಮಾಡೋಕೆ ಹೊರಟಿರೋದು ಎಷ್ಟು ಸರಿ ಅಂತ ತರಾಟೆಗೆ ತಗೊಂಡ್ರು. ಇನ್ನ ಬಿ.ಎಸ್. ಯಡಿಯೂರಪ್ಪ ಮತ್ತು ಆರ್ ಅಶೋಕ್ ವಿರುದ್ಧವೂ ಹರಿಹಾಯ್ದ ಬಾಲಕೃಷ್ಣ, ಯಡಿಯೂರಪ್ಪ ಅವರಿಗೆ ಈಗ ರೈತರ ಮೇಲೆ ಪ್ರೀತಿ ಹುಕ್ಕಿ ಹರಿತಿದೆ. ಎತ್ತಿನ ಗಾಡಿ ಮೇಲೆ ಬಂದು ಹಸಿರು ಶಾಲು ಹೊದ್ದು ಬಜೆಟ್ ಮಂಡಿಸಿದ್ರಲ್ಲ, ಆಕೆ ಜಾಗತಿಕ ಟೆಂಡರ್ ಕರೆದ್ರೆ ಈಗ ಜಾಸ್ತಿ ದಪ್ಪ ಆಗಿದ್ದೀರಾ ಅಂತ ಪಾದಯಾತ್ರೆ ಮಾಡ್ತಿದ್ದೀರಾ ಅಂತ ವ್ಯಂಗ್ಯವಾಡಿದ್ರು. ಆರ್ ಅಶೋಕ್ ಕಂದಾಯ ಮಂತ್ರಿಯಾಗಿದ್ದಾಗ ಸೈನ್ ಮಾಡದೆ ಜ್ಞಾನ ಇರ್ಲಿಲ್ವಾ? ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಮಕ್ಕಳನ್ನ ಪ್ರಮೋಟ್ ಮಾಡ್ಕೊಳ್ಳೋಕೆ ಈ ತರಹದ ಗೋಸುಂಬಿ ರಾಜಕಾರಣ ಮಾಡ್ತಿದ್ದಾರೆ ಅಂತೇಳಿ ಕಟುವಾಗಿ ಟೀಕಿಸಿದ್ರು. ಈ ಪ್ರೆಸ್ ಮೀಟ್ ನಲ್ಲಿ ಶಾಸಕ ಬಾಲಕೃಷ್ಣ ಅವರು ಬರೀ ರಾಜಕೀಯ ಆರೋಪ ಮಾಡಿರ್ಲಿಲ್ಲ, ಒಂದು ಗಂಭೀರವಾದ ಜಮೀನು ವಿವಾದವನ್ನ ಎಳೆದು ತಂದ್ರು. ಅವರ ಪ್ರಕಾರ ಅನಿತಾ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಬಿಡದಿಯಲ್ಲಿ ಒಟ್ಟು 36 ಎಕರೆ ಜಮೀನಿದೆ.
ಇದರಲ್ಲಿ ಬರೋಬ್ಬರಿ 31 ಎಕರೆ ಜಮೀನು SC/ST ಸಮುದಾಯಕ್ಕೆ ಸೇರಿದ್ದು. PTCL ಕಾಯ್ದೆಯಡಿ ಇದಕ್ಕೆ ಪರಿಹಾರ ಕೊಡಿ ಅಂತ ಅರ್ಜಿಗಳು ಸಲ್ಲಿಕೆಯಾಗಿದ್ವು. 2008ರಲ್ಲಿ ಸರ್ಕಾರದ ನೋಟಿಫಿಕೇಶನ್ ಬರೋದಕ್ಕಿಂತ ಮುಂಚೆಯೇ ಅಂದ್ರೆ 2006ರಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಅತ್ತೆಯ ಹೆಸರಿನಲ್ಲಿ ಅಲ್ಲಿ ಟೌನ್ಶಿಪ್ ಆಗುತ್ತೆ ಅಂತ ಗೊತ್ತಿದ್ದು ಭೂಮಿ ಖರೀದಿಸಿದ್ರು. ಇನ್ನು ಉಳಿದ 5 ಎಕರೆ ಜಮೀನು ಹೇಗೆ ಮಂಜೂರಾಯಿತು ಗೊತ್ತಾ? ಅಲ್ಲಿ ಜಮೀನಿನ ಮಾಲೀಕ ಓಡಿ ಹೋಗ್ತಿದ್ದ. ಅವನನ್ನ ಬಲವಂತವಾಗಿ ಎತ್ತಾಕೊಂಡು ಬಂದು ನಿಖಿಲ್ ಹೆಸರಿಗೆ 5 ಎಕರೆ ಬರ್ಸಿಕೊಟ್ರು ಅಂತ ಬಾಲಕೃಷ್ಣ ಅತ್ಯಂತ ಗಂಭೀರವಾದ ಆರೋಪ ಮಾಡಿದ್ರು. ಸೊ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಪಾದಯಾತ್ರೆಗೆ ಹೊರಟ್ರೆ ಕಾಂಗ್ರೆಸ್ ಈ ಎಲ್ಲಾ ಹಳೆ ಕಡತಗಳನ್ನ ಬಿಚ್ಚಿಟ್ಟು ವಿಪಕ್ಷಗಳನ್ನ ಕಟ್ಟಿ ಹಾಕೋಕೆ ಕಂಪ್ಲೀಟ್ ವ್ಯೂಹ ರಚನೆ ಮಾಡಿಕೊಂಡಿದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಎದ್ದು ಕಾಣ್ತಿದೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗಿವೆ. ಈ 3 ವರ್ಷಗಳಲ್ಲಿ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಕೆಲವೊಂದು ಗ್ಯಾರಂಟಿಗಳನ್ನು ತಂದು ಗಮನ ಸೆಳೆದಿದೆ. ಕೆಲವೊಂದು ಕಡೆ ವೈಫಲ್ಯಗಳನ್ನು ಕಂಡಿದೆ. ಆದ್ರೆ ಜವಾಬ್ದಾರಿಯುತ ವಿರೋಧ ಪಕ್ಷಗಳಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಕ್ಕೆ ತಕ್ಕ ಮಟ್ಟಿಗೆ ಬಿಸಿ ಮುಟ್ಟಿಸುವಲ್ಲಿ ಯಶಸ್ವಿಯಾದ್ವಾ? ಬನ್ನಿ ಆ ಹೋರಾಟಗಳ ರಿಪೋರ್ಟ್ ಕಾರ್ಡ್ ನೋಡೋಣ. ಮೂಡ ಹಗರಣ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬದಲಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಬಂದಾಗ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಮೈಸೂರು ಚಲೋ ಅನ್ನೋ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದ್ವು. ಇದು ವಿಪಕ್ಷಗಳ ಮಟ್ಟಿಗೆ ಅತ್ಯಂತ ಯಶಸ್ವಿ ಹೋರಾಟವಾಗಿತ್ತು. ಅಂದಿನ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಸರಿಸುಮಾರು ಜನರನ್ನು ತಲುಪಿಸುವಲ್ಲಿ ವಿಪಕ್ಷಗಳು ಯಶಸ್ವಿಯಾಗಿದ್ವು. ವಾಲ್ಮೀಕಿ ನಿಗಮ ಹಗರಣ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಿಂದ ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮವಾಗಿ ತೆಲಂಗಾಣದ ಬ್ಯಾಂಕ್ಗಳಿಗೆ ವರ್ಗಾವಣೆಯಾದ ಪ್ರಕರಣದಲ್ಲಿ ವಿಪಕ್ಷಗಳ ಹೋರಾಟಕ್ಕೆ ದೊಡ್ಡ ಗೆಲುವು ಸಿಕ್ಕಿತ್ತು. ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿ ನಡೆಸಿ ಸಿಬಿಐ ತನಿಖೆಗೆ ಆಗ್ರಹಿಸಿ ಕೊನೆಗೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಲ್ಲಿ ಬಿಜೆಪಿ ಯಶಸ್ವಿಯಾಯಿತು. ಅಬಕಾರಿ ಹಗರಣ. ಅಬಕಾರಿ ಇಲಾಖೆಯಲ್ಲಿ ಬರೋಬ್ಬರಿ 6,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ವಿಪಕ್ಷಗಳು ಗಾಂಧಿ ಪ್ರತಿಮೆ ಮುಂದೆ ಧರಣಿ ನಡೆಸಿದ್ವು. ಈ ವಿಚಾರ ಸದನದಲ್ಲೂ ಸದ್ದು ಮಾಡಿತ್ತು. ಆದ್ರೆ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ವಿಪಕ್ಷಗಳಿಗೆ ಸಾಧ್ಯವಾಗಲಿಲ್ಲ. ಆರಂಭದಲ್ಲಿ ಸೌಂಡ್ ಮಾಡಿ ಆಮೇಲೆ ತಂಪಾಯಿತು. ದಲಿತರ ಹಣ ಗ್ಯಾರಂಟಿಗೆ ಬಳಕೆ ಮತ್ತು ಕಾನೂನು ಸುವ್ಯವಸ್ಥೆ. SC/ST ಅಭಿವೃದ್ಧಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಾಗ್ತಿದೆ ಅಂತೇಳಿ ಬಿಜೆಪಿ ಆರೋಪ ಮಾಡಿತು. ಆದ್ರೆ ಸರ್ಕಾರ ತನ್ನದೇ ಆದ ಸಮರ್ಥನೆ ಕೊಟ್ಟು ಪಾರಾಯಿತು. ಇನ್ನ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲೂ ವಿಪಕ್ಷಗಳು ಮಾಡಿದ ಹೋರಾಟಗಳು ಸರ್ಕಾರಕ್ಕೆ ದೊಡ್ಡ ಮಟ್ಟದ ನಡುಕ ಹುಟ್ಟಿಸಲಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಆರ್ ಅಶೋಕ್ ಮತ್ತು BV ವಿಜಯೇಂದ್ರ ಅವರು ಜೋಡೆತ್ತುಗಳಂತೆ ಹೋರಾಡ್ತೇವೆ ಅಂದಿದ್ರು. ಆದ್ರೆ ಇಬ್ಬರ ನಡುವಿನ ಕಮ್ಯುನಿಕೇಶನ್ ಗ್ಯಾಪ್ ಮತ್ತು ಜೆಡಿಎಸ್ ಜೊತೆಗಿನ ಅತಿಯಾದ ನಿರೀಕ್ಷೆಗಳು ವಿಪಕ್ಷಗಳನ್ನ ಕಂಪ್ಲೀಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಲು ಬಿಡ್ಲಿಲ್ಲ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಸರಿ, ಹಾಗಾದ್ರೆ ಮುಂಬರುವ ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಸರ್ಕಾರವನ್ನ ಹೇಗೆ ಕಟ್ಟಿಹಾಕಲು ಪ್ಲಾನ್ ಮಾಡ್ಕೊಂಡಿವೆ ಗೊತ್ತಾ? ಅದನ್ನು ತೋರಿಸ್ತೀವಿ ನೋಡಿ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಪ್ರಕಾರ ಈ ಬಾರಿ ವಿಪಕ್ಷಗಳು ಪ್ರಮುಖವಾಗಿ 4 ವಿಷಯಗಳನ್ನ ಕೈಗೆತ್ತಿಕೊಳ್ಳಲಿವೆ. ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದರೂ ಸರ್ಕಾರ ಸೂಕ್ತ ಪರಿಹಾರ ನೀಡದೆ ಕೈಕಟ್ಟಿ ಕುಳಿತಿದೆ ಅನ್ನೋದು ಅವರ ಪ್ರಮುಖ ಆರೋಪ. ಅದೇ ರೀತಿ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ಅಧಿವೇಶನದಲ್ಲಿ ಧ್ವನಿ ಎತ್ತಲು ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ. ಇದರ ಜೊತೆಗೆ ಲಕ್ಷಾಂತರ ಬಡವರ ವೃದ್ಧರ ಸಾಮಾಜಿಕ ಪಿಂಚಣಿ ರದ್ದು ಮಾಡಿರುವುದು ವಿಪಕ್ಷಗಳ ಕೈಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಅದೇ ರೀತಿ ಅರ್ಹರಿಗೂ BPL ಕಾರ್ಡ್ ಸಿಗದಂತೆ ರದ್ದುಗೊಳಿಸುತ್ತಿರುವ ಸರ್ಕಾರದ ನಡೆಯ ವಿರುದ್ಧ ಹೋರಾಟ ರೂಪಿಸಲು ವಿಪಕ್ಷಗಳು ಸಿದ್ಧತೆ ನಡೆಸುತ್ತಿವೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ನಾವಿಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರವನ್ನ ಗಮನಿಸಲೇಬೇಕು. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದ ಉದ್ದೇಶವೇ ಬೇರೆ. ಲೋಕಸಭಾ ಚುನಾವಣೆಯಲ್ಲಿ ಈ ದೋಸ್ತಿ ತಕ್ಕ ಮಟ್ಟಿಗೆ ವರ್ಕೌಟ್ ಆಯಿತು ಅನ್ನೋದೇನೋ ನಿಜ. ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಮತ್ತು ರಾಜ್ಯ ರಾಜಕೀಯದಲ್ಲಿ ಈ ಮೈತ್ರಿಯನ್ನ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗೋದು ಇಬ್ಬರಿಗೂ ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ದಶಕಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪರಸ್ಪರ ಎದುರಾಳಿಗಳಾಗಿ ಹೋರಾಟ ಮಾಡ್ಕೊಂಡು ಬಂದವರು. ಈಗ ನಾಯಕರು ದೆಹಲಿಯಲ್ಲಿ ಒಂದಾದ ತಕ್ಷಣ ಕೆಳಮಟ್ಟದ ಕಾರ್ಯಕರ್ತರು ಮನಸ್ಸಿನಿಂದ ಒಂದಾಗಿದ್ದಾರಾ? ಖಂಡಿತ ಇಲ್ಲ. ಅದರಲ್ಲೂ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ರಾಜ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BV ವಿಜಯೇಂದ್ರ ಅವರಿಗೆ ನಾಯಕತ್ವದ ಸ್ಪಷ್ಟತೆ ಸಿಗುತ್ತಿಲ್ಲ. ಯಾರು ಮುಂಚೂಣಿಯಲ್ಲಿ ನಿಂತು ಹೋರಾಟ ನಡೆಸಬೇಕು ಅನ್ನೋ ಗೊಂದಲವಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲೂ ಜೆಡಿಎಸ್ ಏಕಾಂಗಿಯಾಗಿ ಪಾದಯಾತ್ರೆ ಘೋಷಿಸಿದ್ದು ಆಮೇಲೆ ಬಿಜೆಪಿಯನ್ನ ಆಹ್ವಾನಿಸಿದ್ದು ಅಸಮನ್ವಯಕ್ಕೆ ಹಿಡಿದ ಕನ್ನಡಿ. ಒಂದು ವೇಳೆ ಮುಂಬರುವ ಅಧಿವೇಶನ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಿಗಿಂತ ಮುಂಚೆ ಈ ಸಣ್ಣ ಪುಟ್ಟ ಈಗೋ ಹಾಗೂ ಸಮನ್ವಯದ ಕೊರತೆಯನ್ನ ಈ ಎರಡೂ ಪಕ್ಷಗಳು ಸರಿಪಡಿಸಿಕೊಳ್ಳದಿದ್ರೆ ಆಡಳಿತಾರೂಢ ಕಾಂಗ್ರೆಸ್ಗೆ ಇದನ್ನ ಎದುರಿಸೋದು ತೀರಾ ಸುಲಭವಾಗಲಿದೆ. ರಾಜಕೀಯದಲ್ಲಿ ಕಾಲಾವಕಾಶ ಅನ್ನೋದು ಬಹಳ ಮುಖ್ಯ. ವಿಪಕ್ಷಗಳು ತಡ ಮಾಡಿದಷ್ಟು ಕಾಂಗ್ರೆಸ್ಗೆ ಸರ್ಕಾರ ನಡೆಸಲು ಹಾದಿ ಸುಗಮವಾಗುತ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಪ್ರಸ್ತುತ ಕರ್ನಾಟಕ ರಾಜಕೀಯದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ನಡುವೆ ನಡೆಯುತ್ತಿರೋ ಹೈ ವೋಲ್ಟೇಜ್ ಪೊಲಿಟಿಕಲ್ ಗೇಮು. ಒಂದೆಡೆ ಸರ್ಕಾರದ 3 ವರ್ಷಗಳ ಸಾಧನೆ ಮತ್ತು ವೈಫಲ್ಯಗಳು,
ಇನ್ನೊಂದು ಕಡೆ ವಿಪಕ್ಷಗಳ ಆಂತರಿಕ ಭಿನ್ನಮತ ಮತ್ತು ಮೈತ್ರಿ ಗೊಂದಲಗಳು ಇನ್ನು ಮುಂದಿನ 2 ವರ್ಷಗಳು ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ನಿರ್ಣಾಯಕವಾಗಿವೆ. ಹಾಗಾದ್ರೆ ಬಿಡದಿ ಟೌನ್ಶಿಪ್ ಪಾದಯಾತ್ರೆ ನಡೆಯುತ್ತಾ ಇಲ್ಲ ಕಾಂಗ್ರೆಸ್ ದಾಳಿಗೆ ರದ್ದಾಗುತ್ತಾ? ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂಬರುವ ಚುನಾವಣೆಗಳಲ್ಲಿ ಯಶಸ್ವಿಯಾಗುತ್ತಾ? ಅಧಿವೇಶನದಲ್ಲಿ ವಿಪಕ್ಷಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾವ? ಈ ವಿಚಾರದ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಮತ್ತೆ ಇಂಥದ್ದೇ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅನಾಲಿಸಿಸ್ ವಿಡಿಯೋಗಳಿಗಾಗಿ ನಮ್ಮ ಹಲೋ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.